ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಬಹಳ ಮುಖ್ಯವಾದಂತಹ ದಿನ ನಾಳೆ ದರ್ಶನ್ಗೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅವರ ಪೀಠದಲ್ಲಿ, ಸುಪ್ರೀಂ ಕೋರ್ಟ್ ಪೀಠದಲ್ಲಿ ನಡೆಯುವಂತಹ ವಿಚಾರಣೆ. 57ನೇ CCH ಕೋರ್ಟ್ ವರದಿಯನ್ನ ಕೇಳಿತ್ತು ಸುಪ್ರೀಂ ಕೋರ್ಟ್. ಯಾಕಂದ್ರೆ 15 ದಿನಗಳ ಮುಂಚೆ ಏನೊಂದು ಅರ್ಜಿಯನ್ನ ಹಾಕಿದ್ರು ದರ್ಶನ್ ಪರ ವಕೀಲರು. ಆಗ ಡಿಲೇ ಆಗ್ತಾ ಇದೆ, ಇನ್ನೂ ಕೂಡ ಸಾಕ್ಷಿಗಳ ವಿಚಾರಣೆ ಆಗಿಲ್ಲ, ಅದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಹಿಡಿತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಆಕ್ಷೇಪಣೆಯನ್ನೇ ಎತ್ತಿದ್ರು. ಸೊ ಹಾಗಾಗಿ ಜೈಲಿನಲ್ಲಿ ಮೂಲಸೌಕರ್ಯವನ್ನು ಕೂಡ ಒದಗಿಸಲಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೇಳಿದ್ರು. ಇದೆಲ್ಲದರ ಬಗ್ಗೆ ವರದಿ ಕೇಳಿತ್ತು ಸುಪ್ರೀಂ ಕೋರ್ಟ್. 57ನೇ CCH ಕೋರ್ಟ್ಗೆ ವರದಿ ಕೊಡಿ, ಎಷ್ಟು ಸಾಕ್ಷಿಗಳ ವಿಚಾರಣೆ ಆಗಿದೆ ಇದುವರೆಗೂ ಕೂಡ, ಇನ್ನು ಎಷ್ಟು ಬಾಕಿ ಇದೆ, ಜೈಲಿನಲ್ಲಿ ಮೂಲ ಸವಲತ್ತುಗಳನ್ನು ದರ್ಶನ್ ಅವರಿಗೆ ಒದಗಿಸಲಾಗಿದೆಯಾ, ಜೈಲಿನಲ್ಲಿ ಏನೇನು ಅವರಿಗೆ ಕೊಡಬೇಕಾಗಿತ್ತು ಸವಲತ್ತು, ಬೇರೆ ಏನು ಖೈದಿಗಳಿಗೆ ಕೊಡ್ತಾರೋ ಅದೇ ರೀತಿಯಾದಂಥ ಸವಲತ್ತುಗಳನ್ನು ಕೊಡಿ ಅಂತ ಹೇಳಲಾಗಿ ಏನು ಸುಪ್ರೀಂ ಕೋರ್ಟ್ನಲ್ಲೂ ಹೇಳಿತ್ತು, ಅದನ್ನು ಪಾಲನೆ ಆಗಿದೆಯಾ ಅನ್ನೋದ್ರ ಬಗ್ಗೆ ವರದಿಯನ್ನು ಕೇಳಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿ ಆದಷ್ಟು ಬೇಗ ವಿಚಾರಣೆ ಪೂರ್ಣಗೊಳಿಸಬೇಕು, ಸಾಕ್ಷ್ಯ ವಿಚಾರಣೆ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಏನು ಹೇಳಿತ್ತು. ನಂತರ ದರ್ಶನನ್ನ ಒಬ್ಬ ಸೆಲೆಬ್ರಿಟಿ ತರ ಟ್ರೀಟ್ ಮಾಡೋದಲ್ಲ, ಒಬ್ಬ ಸಾಮಾನ್ಯ ಖೈದಿಯಂತೆಯೇ ಟ್ರೀಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಟ್ ಸಾಮಾನ್ಯ ಖೈದಿ ಕೊಡುವಂಥ ಸವಲತ್ತುಗಳು ಕೂಡ ದರ್ಶನ್ಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮತ್ತೆ ಅರ್ಜಿ ಹಾಕಿರುವಂತಹ ದರ್ಶನ್ ಪರ ವಕೀಲರು ಅದನ್ನ ಹೇಳಿದ್ದಾರೆ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಮೇಶ್, ನಾಳೆ ಇರುವಂತಹ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಅರ್ಜಿಯ ವಿಚಾರಣೆ, ಸೊ ಆಲ್ರೆಡಿ ಏನು 15 ದಿನ ಮುಂಚೆ ಅರ್ಜಿಯನ್ನು ಹಾಕಿದ್ರು, ಅದಕ್ಕೆ ಬಹುಶಃ ವರದಿಯನ್ನ ಕೇಳಿತ್ತು. ನಾಳೆ ಈಗ ವರದಿ ಬರಬೇಕಾಗುತ್ತೆ CCH ನ್ಯಾಯಾಲಯದಿಂದ, ಅದಾದ ನಂತರ ಬಹುಶಃ ವಿಚಾರಣೆ ನಡೆಯುವಂಥದ್ದು. ಸೊ ನಾಳೆನೇ ಆಲ್ಮೋಸ್ಟ್ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಗೊತ್ತಾಗತ್ತಾ, ಅಥವಾ ಇನ್ನೂ ಒಂದಷ್ಟು ದಿನಗಳ ಕಾಲ ನಡೀಬಹುದಾ ಎಲ್ಲ ಪ್ರೊಸೀಜರ್ಸ್ ಗಮನಿಸ್ತಾ ಹೋದ್ರೆ? ರಮೇಶ್, ರೆಹಮಾನ್, ದರ್ಶನ್ ಪರ ವಕೀಲರು ಈಗ ಮಧ್ಯಂತರ ಜಾಮೀನು ಕೋರಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಬಹಳ ತುರ್ತಾಗಿ ಜಾಮೀನು ಕೊಡುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿ ಸವಲತ್ತು ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ 8 ತಿಂಗಳಿಂದ ಅವರು ಜೈಲಿನಲ್ಲಿದ್ದಾರೆ, ಸುಮಾರು 10 ತಿಂಗಳಿಂದ ಜೈಲಿನಲ್ಲಿದ್ದಾರೆ, ಮತ್ತು ಇನ್ನು 2 ತಿಂಗಳು 1 ವರ್ಷನೇ ಆಗುತ್ತೆ. ಮತ್ತು ಹಿಂದೆ ಕೂಡ ಅವ್ರು ಜೈಲಿನಲ್ಲಿದ್ದರು. ಹೀಗಾಗಿ ಇಲ್ಲಿ ಟ್ರಯಲ್ ಬೇಗ ಮುಗಿಯೋದಿಲ್ಲ. 262 ಸಾಕ್ಷಿಗಳ ವಿಚಾರಣೆ ಆಗಬೇಕಾಗಿದೆ. ಆದರೆ ಇದುವರೆಗೂ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ. ಹೀಗಾಗಿ ಉಳಿದ ಸಾಕ್ಷಿಗಳ ವಿಚಾರಣೆ ಮುಗಿಯೋದಕ್ಕೆ ಇನ್ನೂ ವರ್ಷಗಳ ಕಾಲ ಹಿಡಿಬೋದು. ಹೀಗಾಗಿ ಅಲ್ಲಿವರೆಗೂ ಜೈಲಿನಲ್ಲಿ ಇಡೋದು ಸರಿಯಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಹೀಗಾಗಿ ಕೋರ್ಟು ಈಗ ವರದಿಯನ್ನು ಕೇಳಿದೆ. ಟ್ರಯಲ್ ಕೋರ್ಟ್ ಅಂದರೆ 57ನೇ CCH ಕೋರ್ಟ್ ಈಗಾಗಲೇ ವರದಿಯನ್ನು ಸಲ್ಲಿಸಿರೋ ಬಗ್ಗೆ ಕೂಡ ಮಾಹಿತಿ ಇದೆ. ಹೀಗಾಗಿ ಅವರ ವರದಿ ಅಂದರೆ ಟ್ರಯಲ್ ಕೋರ್ಟ್ ಸಲ್ಲಿಸಿರುವಂಥ ವರದಿ ಜೊತೆಗೆ ಏನು ಪೊಲೀಸರಿಂದ ಕೂಡ ಅಂದರೆ ಸರ್ಕಾರದಿಂದ ಕೂಡ ವರದಿಯನ್ನು ಕೇಳಿದೆ ಸುಪ್ರೀಂ ಕೋರ್ಟ್. ಏನಂದರೆ ಜೈಲಿನಲ್ಲಿ ಸವಲತ್ತುಗಳು ಸಿಗ್ತಾ ಇದೆಯಾ, ಮೂಲಭೂತ ಸವಲತ್ತುಗಳು ಸಿಗ್ತಾ ಇದೆಯಾ, ಏನಾದರೂ ತಾರತಮ್ಯ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಈಗಾಗಲೇ ಸಲ್ಲಿಕೆ ಆಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಎಲ್ಲ ವರದಿಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಇಂಟ್ರಿಮ್ ಮಧ್ಯಂತರ ಜಾಮೀನು ಕೊಡಬೇಕಾ ಬೇಡ ಅನ್ನೋದನ್ನು ನಾಳೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ ಅನಗತ್ಯವಾಗಿ ಸಮಯವನ್ನು ಕೊಡೋದಿಲ್ಲ. ಹೀಗಾಗಿ ನಾಳೆನೇ ಈ ಬಗ್ಗೆ ಏನಾದರೂ ಮಧ್ಯಂತರ ಆದೇಶ ಕೊಡೋದಾದ್ರೆ ನಾಳೆನೇ ಮಧ್ಯಂತರ ಆದೇಶ ಕೊಡ್ಬೋದು, ಅಥವಾ ಈಗಾಗಲೇ ಅಂದರೆ ಉಳಿದ ಒಂದು ಸಾಕ್ಷಿಗಳ ವಿಚಾರಣೆಗೆ ಎಷ್ಟು ಕಾಲಾವಕಾಶ ಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿ ಇಷ್ಟು ದಿವಸಗಳ ಒಳಗೆ ನೀವು ವಿಚಾರಣೆಯನ್ನು ಮುಗಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಬಹುದು. ಹೀಗಾಗಿ 2 ಅವಕಾಶ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋದು ನಾಳೆ ಒಂದು ರೀತಿ ಅಂದರೆ ಒಂದು ಅವ್ರಿಗೆ ರಿಲೀಫ್ ಸಿಗುತ್ತಾ ಇಲ್ವೋ ಅನ್ನೋದು ನಾಳೆ ತಿಳಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಮೇಶ್.